ವೀಕ್ಷಕರೇ, ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಮತ್ತೊಂದು ಕಡೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇರೆಗೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದಾಖಲಾಗಿದೆ ದೂರು. ಈ ಸಂಬಂಧ ಎಫ್ಐಆರ್ ಆಗಿದೆ. ಜಿಬಿ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. 5 ಹಲ್ಲೆಕೋರರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಇ ಗೌತಮ್, ಎಇಇ ಮಾಧವರಾವ್ ಮತ್ತು ರುಚಿತಾ ಎಂಬ ಮಹಿಳೆ ಮೇಲೆ ನಡೆದಿರುವಂತಹ ಹಲ್ಲೆ, ಫುಟ್ಪಾತ್ ಒತ್ತುವರಿ ತೆರವು ವೇಳೆ ನಡೆದಂತಹ ಹೈಡ್ರಾಮಾ. ಈ ವೇಳೆ ಅಧಿಕಾರಿಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನ ಮಾಡಿದಂಥ ಒಂದು ಪ್ರಸಂಗ ನಡೆದಿದೆ. ಫುಟ್ಪಾತ್ ತೆರವು ಮಾಡದಂತೆ ಅಧಿಕಾರಿಗಳಿಗೆ ಥಳಿಸ್ತಾರೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿದ್ದಂತಹ ಆ ವ್ಯಾಪಾರಸ್ಥರನ್ನ ತೆರವು ಮಾಡಲಿಕ್ಕೆ ಅಂತ ಮುಂದಾದಾಗ ಈ ವೇಳೆ ಅಲ್ಲೇ ಇದ್ದಂತಹ ಸ್ಥಳೀಯರು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದಾಖಲಾಯಿತು ದೂರು. ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಜಿಬಿ ಅಧಿಕಾರಿಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಆ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗಿದ್ದು, ಈ ವೇಳೆ 5 ಹಲ್ಲೆಕೋರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಇ ಗೌತಮ್, ಎಇಇ ಮಾಧವರಾವ್ ಮತ್ತು ರುಚಿತಾ ಎಂಬ ಜಿಬಿ ಅಧಿಕಾರಿಗಳ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣ ಇದು. ಫುಟ್ಪಾತ್ ಒತ್ತುವರಿ ತೆರವು ವೇಳೆ ನಡೆದಂತಹ ಹೈಡ್ರಾಮಾ. ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ರು ಸ್ಥಳೀಯರು. ಫುಟ್ಪಾತ್ ತೆರವು ಮಾಡದಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಲ್ಲದೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರ ಮೇಲೆ ಮನಬಂದಂತೆ ಹಲ್ಲೆಯನ್ನ ಮಾಡಿದ್ದಂತಹ ಒಂದು ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಲ್ಲಿದ್ದಂತಹ ಬಕೆಟ್ಟು, ಚೇರ್ಗಳಲ್ಲಿ ಹಲ್ಲೆಯನ್ನು ಮಾಡ್ತಾರೆ ಜಿಬಿ ಅಧಿಕಾರಿಗಳ ಮೇಲೆ. ಅಲ್ಲಿ ಫುಟ್ಪಾತ್ ತೆರವು ಮಾಡುವುದಕ್ಕೆ ನಿರ್ದೇಶನ ಕೊಟ್ಟಿದ್ದೇ ಸರ್ಕಾರ. ಹೀಗಿರುವಾಗ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು. ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಷ್ಟಕ್ಕೂ ಫುಟ್ಪಾತ್ ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಬರೀ ಶಿವಾಜಿನಗರದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಾದ್ಯಂತ ನಡೀತಾ ಇದೆ. ಫುಟ್ಪಾತನ್ನು ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಆ ಫುಟ್ಪಾತ್ ದಾರಿ ಹೋಕರಿಗೆ ಇರುವಂಥ ಒಂದು ಮಾರ್ಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟೇ ಹೇಳಿದೆ, ಆರ್ಡರೇ ಇದೆ. ಹೀಗಿರುವಾಗ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಿಕ್ಕೆ ಮುಂದಾದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಖಂಡಿತವಾಗಲೂ ಕಾನೂನಾತ್ಮಕವಾದಂತಹ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅನ್ವಯ ಈಗ 5ರನ್ನ ಬಂಧಿಸಲಾಗಿದೆ. ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನು ಮಾಡಿರುವಂಥದ್ದು ಸ್ಥಳೀಯರು. ಶಿವಾಜಿನಗರದಲ್ಲಿ ನಡೆದಂಥ ಘಟನೆ ನಿಜಕ್ಕೂ ಆತಂಕವನ್ನು ಉಂಟು ಮಾಡಿಬಿಡುತ್ತೆ. ಇವತ್ತು ಬೆಳಿಗ್ಗೆ ಜಿಬಿ ಅಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿಗಳು ಈ ಫುಟ್ಪಾತ್ ತೆರವುಗೊಳಿಸುವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತೆರವುಗೊಳಿಸ ಹೋದಾಗ ಕೆಲವರು ಒಂದು ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿದ್ದಾರೆ, ತೆರವುಗೊಳಿಸಕ್ಕೆ ಅಡ್ಡಿಪಡಿಸಿದ್ದಾರೆ, ಮಾಡಬಾರದು ಅಂತ ಹೇಳಿಬಿಟ್ಟು ಇವರು ಮಾಡಕ್ಕೆ ಹೋದಾಗ ನಮ್ಮ ಜಿಬಿಎ ಸ್ಟಾಫ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವನು ಕೆಲಸವನ್ನು ಅಡ್ಡಿಪಡಿಸಿದ್ದಾರೆ. ಅದಾದ ನಂತರ ಈಗ ಜಿಬಿಎ ಬಿಬಿಎಂಪಿ ಅಸೋಸಿಯೇಷನ್ ಅವರು ಬಂದು ಆಕ್ಷನ್ ತಗೊಂಡು ಅವರು ಕೆಲವರು ಬಂದಿದ್ದಾರೆ. ಬಟ್ ಇಮಿಡಿಯೇಟ್ಲಿ ನಮಗೆ ಕಂಪ್ಲೇಂಟ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ನಾವು ಪ್ರಕರಣ ದಾಖಲೆ ಮಾಡಿ ಆಲ್ರೆಡಿ 10 ಜನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಈಗ ಇನ್ನೂ ಯಾರ್ಯಾರು ಇದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಏನಿಗೆ ಅವರ ಬ್ಯಾಕ್ಗ್ರೌಂಡ್ ಏನು ಇದು ಅಡ್ಡಿಪಡಿಸಕ್ಕಂತ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೆ ಆಕ್ಷನ್ ತಗೊಳ್ತಾ ಇದೀವಿ. ಈಗ ಸಂಘಟನೆಯವರು ಕೆಲವರು ಸಂಘಟನೆಯವರು ಇದ್ದಾರೆ. ಈಗ 4 ಜನ ಸಂಘಟನೆಯವರು ಇದ್ದಾರೆ, 6 ಜನ ವ್ಯಾಪಾರಸ್ಥರು ಇದ್ದಾರೆ. ಆ ಸಂಘಟನೆಯವರು ಯಾವ ಸಂಘಟನೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ ಅವರ ಮೇನ್ ಉದ್ದೇಶ ಏನಕ್ಕೆ ಗಲಾಟೆ ಮಾಡಿ ಅಸಾಲ್ಟ್ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅದನ್ನು ನಾವು ಇದು ಮಾಡ್ತಾ ಇದ್ದೀವಿ. ನಾನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲನೂ ಅರೆಸ್ಟ್ ಮಾಡ್ತೇವೆ. ಇನ್ನೊಂದು ಏನಂದ್ರೆ ಈಗ ಜಿಬಿ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳಿದ್ದಾರೆ. ಈಗ ಎಲ್ಲಿ ಬೆಳಿಗ್ಗೆ ತೆರವುಗೊಳಿಸೋ ಕಾರ್ಯಕ್ರಮ ಮಾಡಿದ್ದಾರೋ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಈಗ ಫರ್ದರ್ ನಾವು ಬಂದೋಬಸ್ತ್ ಕೊಟ್ಟಿದ್ದೀವಿ. ಈಗ ನಾವು ಅಡಿಷನಲ್ ಆಗಿ ನಮ್ಮ ಎಸಿಪಿ ಆಫೀಸರ್ಸ್ ಮತ್ತೆ KS ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಯೂಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇರೋ ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ
ಯಾರು ಸಿಬ್ಬಂದಿಯವರು ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಈ ಒಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಲಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಭಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಇವತ್ತಿನ ದಿನ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟಾಪ್ ಇದೆ. ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿದರೆ ತೆರವುಗೊಳಿಸಲಿಕ್ಕೋಸ್ಕರ GB ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ತೆರವುಗೊಳಿಸಬೇಕಾದ್ರೆ ಅಲ್ಲಿ ಒಂದು ಇಬ್ಬರು ಹೊರಗಡೆಯಿಂದ ಬಂದು ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಸೇರಿ ಅವರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ ಅವರಿಗೆ ಬೈದು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AW ಅವರು ಕೊಟ್ಟಿದ್ದಾರೆ GB ಆಫೀಷಿಯಲ್. ಇವ್ರ ಪ್ರಕಾರ ಇವತ್ತು ಏನು ಬೆಳಗ್ಗೆ ಅಲ್ಲಿ ಹೋದಾಗ ಅಲ್ಲಿ AW ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವ್ರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಒಂದು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಅಂದರೆ ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಬೆಳಗ್ಗೆ ನಡೆದಂತಹ ಫುಟ್ಪಾತ್ ಒತ್ತುವರಿ ತೆರವು ಪ್ರಕ್ರಿಯೆಯ ಸಂದರ್ಭದಲ್ಲಿ ಅಲ್ಲಿ GB ಅಧಿಕಾರಿಗಳನ್ನು ಹೇಗೆ ಥಳಿಸ್ತಾರೆ ಅನ್ನುವಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಆ ವೇಳೆ ಅಲ್ಲಿ ವ್ಯಾಪಾರಸ್ಥರು ಅಥವಾ ಸ್ಥಳೀಯರು ಅದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಅಲ್ಲಿ ನಡೆಸಿದಂತಹ ದಾಳಿ ಇದೆಯಲ್ಲ GB ಅಧಿಕಾರಿಗಳ ಮೇಲೆ, ನಿಜಕ್ಕೂ ಅಕ್ಷಮ್ಯ ಇದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಶಿವಾಜಿನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಬೆಂಗಳೂರಾದ್ಯಂತ ಮಾಡಲಾಗ್ತಾ ಇದೆ. ಆದರೆ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಏನು ನಡೀತು, ಈ ಸಂಬಂಧ GB ಅಧಿಕಾರಿಗಳ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲಾಗಿರುವಂತಹ FIR ನಲ್ಲಿ ಏನಿದೆ ರೋಹನ್? ವಸಂತ್, ಏನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಶಿವಾಜಿನಗರದಲ್ಲಿ ಏನು ಕೃಷ್ಣ ಬೈರೇಗೌಡರು ಕೊಟ್ಟಂತ ಸೂಚನೆಯ ಒಂದು ಬೆನ್ನಲ್ಲಿ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡೋಕೆ ಕೂಡ GBA ಅಧಿಕಾರಿಗಳು ಕೂಡ ಎಂದಿನಂತೆ ಕೂಡ ಇವತ್ತು ಬೆಳಗ್ಗೆ 12 ಗಂಟೆಗೆ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಇಲ್ಲಿಯ ಸ್ಥಳೀಯ ಫುಟ್ಪಾತ್ ಒತ್ತುವರಿ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಕೂಡ ಕೆಲವೊಂದಿಷ್ಟು 10 ಜನ ಬಂದು ಕೂಡ GBA ಅಧಿಕಾರಿಗಳ ಮೇಲೆ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಅಮಾನುಷವಾಗಿ ಕೂಡ ಹಲ್ಲೆಯನ್ನು ಮಾಡ್ತಾರೆ, ಥಳಿಸ್ತಾರೆ, ನೂಕಾಟ ಮತ್ತು ತಳ್ಳಾಟವನ್ನು ಕೂಡ ಮಾಡ್ತಾರೆ. ಗಾಯಗೊಂಡಂತ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಏನು ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣವೂ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಕ್ತರಾಗಿರ್ತಕ್ಕಂಥ ಜಗದೀಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರಿಗೆ ಮುಲಾಜಿಲ್ಲದೆ ಕೂಡ ನಾವು ಕಾನೂನಿನ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಬೆಂಗಳೂರಿನ GBA ಆಯುಕ್ತರಾಗಿರ್ತಕ್ಕಂಥ ಜಗದೀಶ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಬೆನ್ನಲ್ಲೇ ಕೂಡ DCP ಅವರು ಅವ್ರ ನೇತೃತ್ವದಲ್ಲೇ ತನಿಖೆಯೂ ಕೂಡ ಈಗಾಗಲೇ ಚುರುಕುಗೊಂಡಿರುವಂತದ್ದು. ನೀವು ಗಮನಿಸ್ತಾ ಇರುವುದು, ನಾನು ಶಿವಾಜಿನಗರ ಏನು ಹೃದಯ ಭಾಗದಲ್ಲಿರುವಂತಹ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಆ ಒಂದು ಜಾಗದಲ್ಲಿ ನೇರವಾಗಿದ್ದೀನಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಜಾಗದಲ್ಲಿ ಬೆಳಗ್ಗೆ ಎಂದಿನಂತೆಯೂ ಕೂಡ ನಡೀತಾ ಇತ್ತು. ಆ ಬಳಿಕವೂ ಕೂಡ ಏನು GBA ಅಧಿಕಾರಿಗಳಿಗೂ ಹಲ್ಲೆ ಮಾಡ್ತಾರೆ. ನೀವು ಗಮನಿಸ್ತಾ ಇರಬಹುದು ಇದೇ ದೃಶ್ಯಾವಳಿ. ಇದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ರು. ಈ ಸಂಚಾರಕ್ಕೆ ಅಡ್ಡಿ ಆಗಬಾರ್ದು, ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಕ್ಕಂಥ ಎಲ್ಲವನ್ನು ಕೂಡ ತೆರವುಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಆ ಬಳಿಕವೂ ಕೂಡ ಕಿಡಿಗೇಡಿಗಳು ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಹಲವು ಕಿಡಿಗೇಡಿಗಳು ಅಧಿಕಾರಿಗಳ ಮೇಲೆ ಕೂಡ ಹಮಾನುಷವಾಗಿ ಕೂಡ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಈ ದಾಳಿಯಲ್ಲಿ ಕೂಡ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿರ್ತಕ್ಕಂಥ ಅವ್ರ ಮೇಲೆ ಕೂಡ ಮಾಧವ್ ಅವ್ರ ಮೇಲೆ ಕೂಡ ಹಲ್ಲೆ ನಡೆಯುತ್ತೆ. ಆ ಬಳಿಕ ಚಿಕಿತ್ಸೆ ಈಗ ಸದ್ಯಕ್ಕೆ ಪಡೆದುಕೊಳ್ತಾ ಇರ್ತದೆ. ಸಾರ್ವಜನಿಕರ ಒಂದು ಹಿತಾಸಕ್ತಿಗೋಸ್ಕರ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗಿದ್ದು ನಿಜಕ್ಕೂ ಕೂಡ ದುರಂತ. ಯಾಕಂತಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಭದ್ರತೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಬೆಂಗಳೂರಿನ ನಗರಾದ್ಯಂತ ವ್ಯಾಪ್ತಿಯಲ್ಲಿಯೂ ಕೂಡ ಈಗಾಗಲೇ ಆಗ್ತಾ ಇತ್ತು. ಹೀಗಾಗಿ ಈಗ ನಮ್ಮ ಜೊತೆ ಬೆಂಗಳೂರಿನ ನಗರದ ಒಂದು ಆಯುಕ್ತರಾಗಿರ್ತಕ್ಕಂಥ ಜಗದೀಶ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ ಸರ್? ಈಗ ನೀವು ನೋಡಿರ್ಬೋದು, ಬೆಳಗ್ಗೆ ಘಟನೆ ಆಯಿತು. ನಾವೆಲ್ಲರೂ ಸಹ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ DCP ಅವ್ರ ಜೊತೆಗೆ ಜಾಯಿಂಟ್ CP ಅವ್ರ ಜೊತೆ ಮಾತಾಡಿದ್ದೀವಿ. ಅವ್ರು ತಕ್ಷಣ FIR ದಾಖಲು ಮಾಡಿ 10 ಜನರ ಅರೆಸ್ಟ್ ಮಾಡಿದ್ದಾರೆ.
ಇನ್ನೊಬ್ಬ ಮುಖ್ಯ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ, ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಾವು ಬಿಡಲಿಲ್ಲ, ಈಗ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದು ನಾವು ಎನ್ಕ್ರೋಚ್ಮೆಂಟ್ ರಿಮೂವಲ್ನ ತೆರವು ಮಾಡ್ತಾ ಇದ್ದೀವಿ. ನೋಡಿರ್ಬೋದು ಎಲ್ಲ ಅಂಗಡಿಗಳನ್ನು ಕಂಟಿನ್ಯೂ ಆಗಿ ತೆರವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಥರ ಯಾರು ಘಟನೆ ನಡೆಸಿದ್ದಾರೆ, ಯಾರು ಮಾಡಿದ್ದಾರೆ ಅಂಥವ್ರದ್ದು ಯಾವುದು ಸಹ ಬಿಡೋದಿಲ್ಲ ನಾವು. ಅವರು ಯಾರು ಹಲ್ಲೆ ಮಾಡಿದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ತೀವಿ. ಜೊತೆಗೆ ಅವರು ಏನು ಅಂಗಡಿಗಳಿದೆ ಅವನ್ನೆಲ್ಲವನ್ನು ರಿಮೂವ್ ಮಾಡ್ತಾ ಇದ್ವಿ. ಈಗ ನೋಡ್ಬೋದು ನೀವೆಲ್ಲರೂ ಸಾಕಷ್ಟು ರಿಮೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸರ್, ಈ BBMP ಒಳಗೆ GB ವ್ಯಾಪ್ತಿಯೊಳಗಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಇರುತ್ತೆ, ಅದನ್ನ ಬಳಸ್ಕೊಂಡು ತೆರವು ಮಾಡ್ಬೋದಾಗಿತ್ತು. ಅಂತ ಸಂದರ್ಭದಲ್ಲಿ ಹಲ್ಲೆ ಆಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತೀರಾ ಸರ್? ಈಗ ಇಷ್ಟೇ, ಈಗ ನಮ್ಮೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ನೀವು ಮಾತಾಡಿಕೊಂಡು ಸಮಯ ಫಿಕ್ಸ್ ಮಾಡ್ಕೋಬೇಕು, ಆಮೇಲೆ ಸೆಕ್ಯೂರಿಟಿಯನ್ನು ತಗೋಬೇಕು ಅಂತ ಎಲ್ಲ ಅಧಿಕಾರಿಗಳು ಮಾಡಿದೆ. ಇಲ್ಲೂ ಸಹ 4 ಜನ ಪೊಲೀಸ್ ಇದ್ರು. ಆದರೆ ಇದು ಏಕಾಏಕಿ ಆದಂಥ ಘಟನೆ ಆಗಿರೋದ್ರಿಂದ ತಕ್ಷಣಕ್ಕೆ ಎಲ್ಲರೂ ಅಲರ್ಟ್ ಆಗಲಿಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ತೊಂದರೆ ಆಯಿತು. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಥರ ನಾವು ನೋಡ್ತೀವಿ. ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಭದ್ರತೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಸರ್. ಇಲ್ಲ, ಈ ಥರ ಕೆಲಸ ಮಾಡಬೇಕಾದ್ರೆ ಹೆಚ್ಚಿನ ಭದ್ರತೆಯನ್ನು ತಗೊಂಡೇ ಮಾಡಬೇಕಾಗುತ್ತೆ. ನಮ್ಮೆಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಭದ್ರತೆ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ಥರ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ ಸೂಚನೆ. ಥ್ಯಾಂಕ್ ಯು. ವಸಂತ್, ಗಮನಿಸಿದ್ರೆ ಈಗ ಆಯುಕ್ತರಾಗಿರ್ತಕ್ಕಂಥ ಜಗದೀಶ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ, ಯಾವುದೇ ರೀತಿಯಾದಂಥ ಒಂದು ಅಧಿಕಾರಿಗಳಿಗೆ ಒಂದು ಭದ್ರತೆಯನ್ನು ವಹಿಸುವ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಅನ್ನೋ ಮೂಲಕ ಈಗಾಗಲೇ ಒಂದು ಖಡಕ್ ಒಂದು ಸಂದೇಶವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ವಸಂತ್. ಥ್ಯಾಂಕ್ ಯು.